ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್. ನಾನು ಮಾಡ್ತಿರೋ ವ್ಲಾಗ್ ಬಂದು ಇವತ್ತು ಭೀಮನ ಅಮಾವಾಸ್ಯೆ ವ್ರತ ಐತಲ್ವ, ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಇದನ್ನ ಮಾಡ್ಕೊಳ್ಳೋಕ್ಕೆ ನಾನು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಸೊ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರಿಂದ ಬೆಳಿಗ್ಗೆ ಅಷ್ಟು ಕೆಲಸ ಏನೂ ಇರಲಿಲ್ಲ. ಸೊ ಇದು ಸ್ನಾನ ಮಾಡಿ ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ದೇವರಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಫ್ಲವರ್ಸ್ ಎಲ್ಲ ದೇವ್ರಿಗೆ ಹಾಕಿದ್ಮೇಲೆ ನಾನಿಲ್ಲಿ ದೇವ್ರ ಮನೇನ ಒರೆಸ್ಕೊಂಡು ದೀಪಗಳನ್ನೆಲ್ಲ ಹಚ್ಚಿ ಊದುಬತ್ತಿಯಿಂದ ದೇವರಿಗೆ ಪೂಜೆ ಮಾಡ್ತಿದ್ದೀನಿ. ನೆಕ್ಸ್ಟ್ ಹಾಗೆ ಕರ್ಪೂರದಿಂದ ದೇವರಿಗೆ ಆರತಿ ಕೂಡ ಮಾಡ್ಕೊಳ್ತಿದ್ದೀನಿ. ದೇವ್ರ ಫೋಟೋಗೆಲ್ಲ ಪೂಜೆ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ತುಳಸಿ ಗಿಡಕ್ಕೂ ಅಷ್ಟೇ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆನೆಲ್ಲ ನಾನು ದೇವ್ರ ಫೋಟೋಕ್ಕೆ ಮತ್ತು ತುಳಸಿಗೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಾಡ್ಕೊಳ್ಳೋಷ್ಟರಲ್ಲಿ ನಾನು 5 o'clock ಆಗಿತ್ತು. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಡನ ಪಾತ್ರೆ ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ವ, ಅದಕ್ಕೆ ನಾನು ಫಸ್ಟು ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡಾದಮೇಲೆ ನಾನಿಲ್ಲಿ ಪಾತ್ರೆ ಪೂಜೆ ಮಾಡೋಕ್ಕೆ ಬೇಕಾಗಿರುವಂತಹ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನಿಲ್ಲಿ 9 ಎಳೆ ದಾರಗಳನ್ನ ರೆಡಿ ಮಾಡಿಕೊಂಡು ಆ ಹೂಗೆ ಕಟ್ಕೊಳ್ತಾ ಇದ್ದೀನಿ. ನೀವು 9 ಎಳೆ ಆದರೂ ಮಾಡ್ಕೊಳ್ಬೋದು, ಇಲ್ವಾ 21 ಎಳೆ ಆದರೂ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ 9 ಎಳೆ ದಾರಗಳನ್ನ ರೆಡಿ ಮಾಡಿ ಆ ಹೂಗೆ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಅರಿಶಿನ, ಕುಂಕುಮ, ಊದುಬತ್ತಿ, ಕರ್ಪೂರ, ಹಾಗೆ ನಾನಿಲ್ಲಿ ಅಕ್ಷತೆ ಕಾಳನ್ನ ಕಲಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಫ್ಲವರ್ಸ್ ಕೂಡ ಹಾಕ್ಕೊಂಡಿದ್ದೆ ನಾನು. ನೆಕ್ಸ್ಟು ಹೂಗಳನ್ನೂ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಪಾದ ತೊಳೆಯೋಕ್ಕೆ ಒಂದು ಅಗಲವಾಗಿರೋ ತಟ್ಟೆ, ಹಾಗೆ ಒಂದು ಚೊಂಬು ತುಂಬ ನೀರನ್ನ ಇಟ್ಕೊಂಡು 2 ಫ್ಲವರ್ಸ್ ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಪೂಜೆ ಮುಗಿದ್ಮೇಲೆ ರತ್ನೀರು ಮಾಡಬೇಕಲ್ವ, ಅದಕ್ಕೆ ನಾನಿಲ್ಲಿ ರತ್ನೀರನ್ನ ರೆಡಿ ಮಾಡಿಕೊಂಡು 2 ದೀಪಗಳನ್ನ ಇಟ್ಕೊಂಡಿದ್ದೆ. ಮೊದಲಿಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಮುಂಚೆ ನಾವು ಕೈಗೆ ಹೂಗಳನ್ನ ಕಟ್ಕೊಂಡು ವ್ರತ ಶುರು ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಮೊದಲಿಗೆ ನಾನಿಲ್ಲಿ ಕೈಗೆ ಫ್ಲವರ್ನ ಅವ್ರಿಗೂ ಕಟ್ಟಿ ನಾನು ಕೂಡ ಕಟ್ಕೊಂಡು ನೆಕ್ಸ್ಟು ಪಾದನ ತೊಳಿತಾ ಇದ್ದೀನಿ. ಪಾದ ತೊಳೆದಿದ್ದ ನೀರನ್ನ ಸ್ವಲ್ಪ ಅದನ್ನು ಒಂದು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ನೆಕ್ಸ್ಟು ಅದನ್ನು ಸ್ವಲ್ಪ ತಲೆಗೆ ಹಾಕ್ಕೊಂಡು ನೀರನ್ನ ಕಾಲಿಗೆ ಅರಿಶಿನ, ಕುಂಕುಮ ಎರಡನ್ನೂ ಹಚ್ಚಿ ನೆಕ್ಸ್ಟು ಹೂವು ಇಟ್ಕೊಳ್ತಾ ಇದ್ದೀನಿ. ಹೂವನ್ನ ಇಟ್ಕೊಂಡು ನಾನು ಊದುಬತ್ತಿಲಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆನ ಊದುಬತ್ತಿಲಿ ಮುಗಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಕರ್ಪೂರನ ಹಚ್ಕೊಂಡು ನೆಕ್ಸ್ಟು ಪಾದ ಪೂಜೆ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ನಾನು ಸ್ಪೀಡ್ ಮಾಡಿದ್ದೀನಿ ವಿಡಿಯೋನ, ನಾನು ಅಷ್ಟು ಕ್ವಿಕ್ಕಾಗಿ ಮಾಡಿಲ್ಲ. ಸೊ ಎಡಿಟ್ ಮಾಡಬೇಕಾದ್ರೆ ಸ್ಪೀಡ್ ಮಾಡಿದ್ದೀನಿ. ನಿಧಾನವಾಗಿ ಪೂಜೆನ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಅಕ್ಷತೆ ಕಾಳನ್ನ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ, ಅಕ್ಷತೆ ಕಾಳನ್ನೂ ಅಷ್ಟೇ ಅವ್ರಿಗೆ ಕೊಟ್ಟು ನಾನು ಪೂಜೆ ಎಲ್ಲ ಆದಮೇಲೆ ಮೇಲೆ ಹಾಕ್ಸ್ಕೊಳ್ತಾ ಇದ್ದೀನಿ. ಹಾಕ್ಸ್ಕೊಂಡಾದ್ಮೇಲೆ ನಾನು ನೆಕ್ಸ್ಟು ಅವ್ರಿಗೆ ರತ್ನೀರು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ರತ್ನೀರನ್ನ ಬೆಳಗ್ತಾ ಇದ್ದೀನಿ. ಬೆಳಗ್ಗೆ ಅದನ್ನ ಸೈಡ್ಗೆ ಇಟ್ಟಿದ್ದೀನಿ. ಅದನ್ನು 3 ದಾರಿ ಕೂಡುತ್ತೆ ಅಲ್ವಾ, ಅಲ್ಲಿ ನೀವು ಆ ನೀರನ್ನ ತೊಗೊಂಡೋಗಿ ಚೆಲ್ಲಬೇಕಾಗತ್ತೆ. ನೆಕ್ಸ್ಟು ಮಾಂಗಲ್ಯಕ್ಕೆ ಅವ್ರ ಕೈಲಿ ಅರಿಶಿನ, ಕುಂಕುಮ, ಹೂವನ್ನ ಹಾಕ್ಸ್ಕೊಂಡು ಅದಕ್ಕೂ ಕೂಡ ಅವ್ರ ಕೈಲಿ ಪೂಜೆ ಮಾಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹಣೆಗೆ ಕುಂಕುಮ ಇಟ್ಸ್ಕೊಂಡು ನಾನು ಅರಿಶಿನ ಕುಂಕುಮ ಅವ್ರ ಕೈಲಿ ಹಚ್ಕೊಂಡೆ. ಈ ರೀತಿ ನಾವು ಈ ಭೀಮನ ಅಮಾವಾಸ್ಯೆ ವ್ರತನ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ಇದೆಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಹೇಳಿದಾಗೆ ರತ್ನೀರ ಮಾಡಿರ್ತೀವಲ್ವ, ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಅದನ್ನು ತಗೊಂಡೋಗಿ 3 ದಾರಿ ಕೊಡೋ ತಾವು ನೀವು ಹಾಕಬೇಕು. ಈ ರೀತಿ ಇತ್ತು ನನ್ನ ಭೀಮನ ಅಮಾವಾಸ್ಯೆ ವ್ರತ. ಹಾಗೆ ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.